ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿದಿಂದ ಒಂದು 3 ಹೊಸದಾಗಿ ಅಪ್ಡೇಟ್ ಬಂದಿದೆ. ಸೊ ಏನು ಅಪ್ಡೇಟ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಂಬರ್ ಮೇಲೆ ನನಗೆ ಮೆಸೇಜ್ ಕಳಿಸ್ಬೋದು. ಸೊ ಮೊದಲನೇ ಅಪ್ಡೇಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಗ್ರೇಟರ್ ಬೆಂಗಳೂರು ಅಥಾರಿಟಿದು ಫೇಸ್ಬುಕ್ ಪೇಜ್ನಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. GIS ಮೊಬೈಲ್ ಅಪ್ಲಿಕೇಶನ್ ಅಂದ್ರೆ ಒಂದು ಬೇಸಿಕಲಿ ಒಂದು ಅಪ್ಲಿಕೇಶನ್, ಒಂದು ಆಪ್ ಅನ್ನ ಇಲ್ಲಿ ಲಾಂಚ್ ಮಾಡಿದ್ದಾರೆ. ದಿಶಾಂಕ್ ಆಪ್ ಅಂತ ನೀವು ಅನ್ಬೋದು. ಸೊ ಇದು ಗೂಗಲ್ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ ನಲ್ಲಿ ನಿಮಗೆ ಸಿಗುತ್ತೆ, ಆಪಲ್ ಆಪ್ ಸ್ಟೋರ್. ಸೊ ಇಲ್ಲಿ ಪ್ಲೇ ಸ್ಟೋರ್ ದಿಂದ ಈ ರೀತಿ ಬೆಂಗಳೂರು ಸಿಟಿ ದಿಶಾಂಕ್ ಅಂತ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ರೀತಿ ಒಂದು ಯೂಸರ್ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಇದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು GPS ಲೊಕೇಶನ್ ಅಥವಾ ಆಕ್ಸೆಸ್ ಏನಿದೆಯಲ್ಲ ಅದು ಇಲ್ಲಿ ಕೇಳುತ್ತೆ. ಸೊ ನೀವು ಓಕೆ ಅಂತ ಅಥವಾ ಇದನ್ನ ರಿಸೀವ್ ವೈಲ್ ಯೂಸಿಂಗ್ ದ ಆಪ್ ಅಥವಾ ಇದನ್ನ ಅಲೋ ಮಾಡ್ಕೊಳ್ಳಿ, ಲೊಕೇಶನ್ ಆಕ್ಸೆಸ್ ಕೊಡಬೇಕು. ಸೊ ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ, ಡೈರೆಕ್ಟ್ಲಿ ನಿಮ್ದು ಲೊಕೇಶನ್ ಇಲ್ಲಿ ಟ್ರೇಸ್ ಆಗುತ್ತೆ. ಅಂಡ್ ಇಲ್ಲಿ ಮೇನ್ ಆಪ್ ನಲ್ಲಿ ಆಪ್ಷನ್ ಏನು ಅಂತಂದ್ರೆ, ಇಲ್ಲಿ ಮೇಲ್ಗಡೆ ನೀವು ಈ ರೀತಿ ಏನಾದರೂ ಟೈಪ್ ಮಾಡಬಹುದು, ಏರಿಯಾ ಹೆಸರು. ಸೊ ಈ ರೀತಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಆ ಏರಿಯಾನಲ್ಲಿ ಕಾಣಿಸುತ್ತೆ. ಸೊ ಇದು ಯಾವುದು ವಾರ್ಡ್ ಇದೆ ಅಥವಾ ಇದು ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಇದೆ, GB ಅಂಡರ್ ಬರುತ್ತೆ ಅಥವಾ ಬರಂಗಿಲ್ಲ. ಸೊ ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಆಪ್ಷನ್ ಮುಖಾಂತರ ನೀವು ಇದನ್ನ ಚೆಕ್ ಮಾಡ್ಕೋಬಹುದು ಅಥವಾ ನೋಡ್ಕೋಬಹುದು. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಕೆಳಗಡೆ ಒಂದು ಈ ರೀತಿ ಒಂದು ಆಪ್ಷನ್ ಇದೆ ನೋಡಿ, ಇದು ಸಿಂಬಲ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಫ್ರೆಂಟ್ ಇಲ್ಲಿ ಆಪ್ಷನ್ ಚೂಸ್ ಮಾಡ್ಕೊಳ್ಳಕ್ಕೆ ಬರುತ್ತೆ. BBMP ಡ್ರೋನು, ಓಲ್ಡ್ ವಾರ್ಡ್ ಬೌಂಡ್ರಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೇ ಬೇಕು ನಮಗೆ, GBA ಝೋನ್ ಬೌಂಡ್ರಿ, GBA ಕಾರ್ಪೊರೇಷನ್ ಬೌಂಡ್ರಿ, GBA ಬೌಂಡ್ರಿ. ಸೊ ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಝೂಮ್ ಇನ್ ಝೂಮ್ ಔಟ್ ಮುಖಾಂತರ ಇಲ್ಲಿ ನೀವು ಡೀಟೇಲ್ ಆಗಿ ಎಲ್ಲ ಚೆಕ್ ಮಾಡ್ಕೋಬಹುದು. ಸೊ ಬೇಸಿಕಲಿ ಒಂದು ಆಪ್ ಅನ್ನ ಮಾಡಿದ್ದಾರೆ. ಅಂಡ್ ಒಂದು ಪೋರ್ಟಲ್ ಕೂಡ ಇದೆ, ಅದು ಲಾಸ್ಟ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈಗ ಎರಡನೇ ಅಪ್ಡೇಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಅಗೇನ್ ಫೇಸ್ಬುಕ್ ಪೇಜ್ ನಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸಿಟಿ ಕಾರ್ಪೊರೇಷನ್ ಏನು 5 ಅನ್ನ ಡಿವೈಡ್ ಮಾಡಿದಾರಲ್ಲ, ಸೊ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವ್ಯಾವ ಯಾವ್ಯಾವ ಸಿಟಿ ಕಾರ್ಪೊರೇಷನ್ ಬಂದಿದೆ ಅಂತ. ಸೊ ಆಕ್ಚುಲಿ ಒಂದು ಇಲ್ಲಿ ಪೋರ್ಟಲ್ ಕೂಡ, ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಟೋಟಲ್ ಎಷ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಅಂತ ನೀವು ಇಲ್ಲಿ ಡೀಟೇಲ್ ಆಗಿ ನೋಡಬಹುದು. ಸೊ ಎಷ್ಟಿದೆ ಅಂತಂದ್ರೆ, ಟೋಟಲಿ ಒಂದು 34 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗಡೆ. ಸೊ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಎಷ್ಟಿದೆ ನೋಡಿ. ಸೊ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಒಂದು 34 ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಈಗ ಇವು 34 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ ಯಾವ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಬರುತ್ತೆ. ಟೋಟಲ್ 5 ಸಿಟಿ ಕಾರ್ಪೊರೇಷನ್ ಇದೆ. ಸೊ ಅದು ನೋಡಬಹುದು. ಸೊ ಇಲ್ಲಿ ಪಕ್ಕದಲ್ಲಿ ವ್ಯೂ ಮತ್ತೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ನೀವು ಬೇಕಂತಂದ್ರೆ ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಉದಾಹರಣೆಗೆ ಈಗ ಚಾಮರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಸೊ ಇದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಷ್ಟು ವಾರ್ಡ್ಸ್ ಬರುತ್ತೆ, ಯಾವ ವಾರ್ಡ್ ಬರುತ್ತೆ, ಆ ವಾರ್ಡ್ ಇಂದು ಇಲ್ಲಿ ಮ್ಯಾಪ್ ಕೂಡ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೈಟ್. ಸೊ ಈ ರೀತಿ ಪ್ರತಿಯೊಂದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅಥವಾ ಡೀಟೇಲ್ಸ್ ಅನ್ನ ನೋಡ್ಕೋಬಹುದು. ಸೊ ಈ ರೀತಿ ಒಂದು ಎಲ್ಲಾ ವಾರ್ಡಿಗೆ ಅಥವಾ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದು ಇಲ್ಲಿ ಮ್ಯಾಪ್ ಅನ್ನ ಇಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಸೊ ಇದ್ರ ಮುಖಾಂತರ ನೀವು ಪ್ರತಿಯೊಂದು ಕೂಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಡೀಟೇಲ್ ಚೆಕ್ ಮಾಡ್ಕೋಬಹುದು. ಅಂಡ್ ಬೇಕಂತಂದ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು PDF ನಲ್ಲಿ ಇದು ಮ್ಯಾಪ್ ಕೂಡ ಡೌನ್ಲೋಡ್ ಆಗುತ್ತೆ. ಈಗ ಉದಾಹರಣೆಗೆ 5 ಮುನ್ಸಿಪಲ್ ಕಾರ್ಪೊರೇಷನ್ ಇದೆ. ಈಗ ಸೆಂಟ್ರಲ್ ಮುನ್ಸಿಪಲ್ ಕಾರ್ಪೊರೇಷನ್ ಇದೆಲ್ಲ, ಕೇಂದ್ರ, ಅದರಲ್ಲಿ ಟೋಟಲ್ 6 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಇಲ್ಲಿ ನೋಡಿ, ಚಾಮರಾಜಪೇಟೆ, ಚಿಕ್ಕಪೇಟೆ, CV ರಾಮನ್ ನಗರ್, ಗಾಂಧಿನಗರ್, ಶಾಂತಿನಗರ್, ಶಿವಾಜಿನಗರ್. ಸೊ ಈ ರೀತಿ ನೀವು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಬರುತ್ತೆ ಅಂತ ನೋಡ್ಕೋಬಹುದು. ಇಲ್ಲಿ ನಾರ್ತ್ ನಲ್ಲಿ ನೋಡಿ ಇಷ್ಟು ಬರುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಕೂಡ ಮಾಡಬಹುದು. ಸೊ ಇದು ಎಲ್ಲ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಸೆಕೆಂಡ್ ಅಪ್ಡೇಟ್ ಅಂತ ಅನ್ಬೋದು. ಓಕೆ, ಈಗ ಮೂರನೇ ಅಪ್ಡೇಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಫಸ್ಟ್ BBMP ಇತ್ತು, 198 ವಾರ್ಡ್ಸ್ ಈ ರೀತಿ ಇತ್ತು ಮೊದಲು. ಬಟ್ ಈಗ GBA ಆಗಿದೆ, 5 ಮುನ್ಸಿಪಲ್ ಕಾರ್ಪೊರೇಷನ್ ಸಪರೇಟ್ ಆಗಿ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಡರ್ ನಲ್ಲಿ. ಸೊ ಈಗ ಮೇನ್ ಅಪ್ಡೇಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಬೆಂಗಳೂರು ಸೆಟ್ ಟು ಹ್ಯಾವ್ 368 ವಾರ್ಡ್ಸ್. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನ್ ಪೂರ್ತಿ 5 ಮುನ್ಸಿಪಲ್ ಕಾರ್ಪೊರೇಷನ್ ಈ ರೀತಿ ಡಿವೈಡ್ ಮಾಡಿದಾರಲ್ಲ, ಟೋಟಲ್ ವಾರ್ಡ್ಸ್ ಬಂದ್ಬಿಟ್ಟು 368 ವಾರ್ಡ್ಸ್ ಮಾಡ್ತೀವಿ ಅಂತ ಈ ರೀತಿ ಒಂದು ನೋಟಿಫಿಕೇಶನ್ ಕೂಡ, ಅಂದ್ರೆ ಈಗ ಗೆಜೆಟ್ ನೋಟಿಫಿಕೇಶನ್ ಕೂಡ ಇಲ್ಲಿ ಬಂದಿದೆ. ಸೊ ಈಗ ಬರೋ ದಿನಗಳಲ್ಲಿ ಈ ರೀತಿ ಕೂಡ ಒಂದು ಅಪ್ಗ್ರೇಡ್ ಆಗುತ್ತೆ ಅಂತ ನೀವು ಅನ್ಬೋದು. ಸೊ ಇದು ಮೂರನೇ ಅಪ್ಡೇಟ್ ಅಂತ ಅನ್ಬೋದು. ಸೊ ಎಲ್ಲ GBA ರಿಲೇಟೆಡ್ ಇನ್ ವಿಡಿಯೋಸ್ ಇದೆಯಲ್ಲ, ಇದೇ GBA ಬೆಂಗಳೂರು ಪ್ಲೇ ಲಿಸ್ಟ್ ನಲ್ಲಿ ನಾನು ಆಡ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಈ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇವೆಲ್ಲ ವಿಡಿಯೋಸ್ ನೋಡ್ಬೋದು. ಏನಾದರೂ ಕನ್ಸಲ್ಟೇಷನ್ ಅಥವಾ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ಮೇಲೆ ನನಗೆ ಮೆಸೇಜ್ ಕಳಿಸಿ.
ಆ್ಯಂಡ್ ಆ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.